ಧರ್ಮಸ್ಥಳದಲ್ಲಿ ಮುಂದುವರೆದಿದೆ ಅಸ್ಥಿ ಪಂಜರ ಆಪರೇಷನ್. ಪಾಯಿಂಟ್ ನಂಬರ್ 1ರಲ್ಲಿ 2 ಐಡಿ ಕಾರ್ಡ್ಗಳು ಪತ್ತೆಯಾಗಿದೆ ಅಂತ ಮಹತ್ವದ ಮಾಹಿತಿ ಸಿಗ್ತಾ ಇದೆ. ಪಾಯಿಂಟ್ ನಂಬರ್ 1ರಲ್ಲಿ 2 ಐಡಿ ಕಾರ್ಡ್ಗಳು ಪತ್ತೆಯಾಗಿದೆ. ಒಂದು ಪ್ಯಾನ್ ಕಾರ್ಡ್ ಮತ್ತೊಂದು ಡೆಬಿಟ್ ಕಾರ್ಡ್ ಪತ್ತೆಯಾಗಿರು. ಪಾಯಿಂಟ್ ನಂಬರ್ 1 ನಿನ್ನೆ ಇಡೀ ದಿನ ಕಾರ್ಯಾಚರಣೆಯನ್ನ ನಡೆಸಿರುವಂತಹ ಆ ಒಂದು ಸ್ಥಳ ಅಗೆಯುವ ಸಂದರ್ಭ ದೊರೆತಂತಹ 2 ಐಡಿ ಕಾರ್ಡ್ಗಳು. ಈ ಬಗ್ಗೆ ತನಿಖೆಯನ್ನ ಆರಂಭ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿದೆ, ಮತ್ತೊಂದು ಡೆಬಿಟ್ ಕಾರ್ಡ್ ಸಿಕ್ಕಿರುವಂತಹ ಕಾರ್ಡ್ಗಳು ಭಾರಿ ಕುತೂಹಲ ಕೆರಳಿಸಿದ ಈ ಒಂದು ಕಾರ್ಯಾಚರಣೆ. ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಆಪರೇಷನ್ ಯಥಾ ಪ್ರಕಾರವಾಗಿ ಮುಂದುವರೆದಿದೆ. ಬಹಳಷ್ಟು ಚುರುಕಾಗಿ ನಡೀತಾ ಇದೆ. ಪಾಯಿಂಟ್ ನಂಬರ್ 1ರಲ್ಲಿ 2 ಐಡಿ ಕಾರ್ಡ್ಗಳು ಈಗ ಪತ್ತೆಯಾಗಿರುವಂಥದ್ದು ಮತ್ತೊಂದಿಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಿಕ್ಕಿರುವಂತಹ ಕಾರ್ಡ್ಗಳು ಯಾವುದು? ಒಂದು ಪ್ಯಾನ್ ಕಾರ್ಡ್, ಮತ್ತೊಂದು ಡೆಬಿಟ್ ಕಾರ್ಡ್ ಪತ್ತೆಯಾಗಿರೋದು. ಆ ಡೆಬಿಟ್ ಕಾರ್ಡ್ನ ಹಿಂದೆ ಈಗ ಎಸ್ಐಟಿ ಅಧಿಕಾರಿಗಳು ಬಿದ್ದಿದ್ದಾರೆ, ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸ್ಥಳ ಅಗೆಯುವಂತಹ ಸಂದರ್ಭದಲ್ಲಿ ಈ 2 ಐಡಿ ಕಾರ್ಡ್ಗಳು ಸಿಕ್ಕಿದೆ. ಈ ಬಗ್ಗೆ ತನಿಖೆಯನ್ನ ಮುಂದುವರಿಸಲಾಗಿದೆ. ಸೊ ಹಾಗಾಗಿ ಈ ಕಾರ್ಯಾಚರಣೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ, ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ. ಸೊ ಅಸ್ಥಿ ಪಂಜರ ಆಪರೇಷನ್ ಧರ್ಮಸ್ಥಳದ ಆ ಭಾಗದಲ್ಲಿ ಮುಂದುವರೆದಿದೆ. ನಿನ್ನೆ ಇಡೀ ದಿನ ಮಳೆಯನ್ನು ಲೆಕ್ಕಿಸದೆ ನಡೆದಂತಹ ಕಾರ್ಯಾಚರಣೆ. ಆ ಒಂದು ಸ್ಥಳದಲ್ಲಿ ಈಗ 2 ಐಡಿ ಕಾರ್ಡ್ಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅನಾಮಿಕ ವ್ಯಕ್ತಿ ಗುರುತಿಸಿದ್ದಂತಹ ಆ ಸ್ಪಾಟ್ನಲ್ಲಿ ಸಿಕ್ಕಿರುವಂತಹ ಐಡಿ ಕಾರ್ಡ್ಗಳು, ಯಾರದ್ದಿ ಐಡಿ ಕಾರ್ಡ್ಗಳು ಅನ್ನುವಂತಹ ಮಾಹಿತಿಗಾಗಿ, ಸತ್ಯ ಶೋಧನೆಗಾಗಿ ಎಸ್ಐಟಿ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಯಥಾ ಪ್ರಕಾರವಾಗಿ ಮುಂದುವರಿಸ್ತಾ ಇದ್ದಾರೆ. 2 ಮತ್ತು 3ನೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರಹ ಅಥವಾ ಒಂದೇ ಒಂದು ಅಸ್ಥಿ ಪಂಜರದ ಕುರುಹು ಏನೂ ಕೂಡ ಲಭ್ಯ ಆಗಿಲ್ಲ. ಈಗ ಪಾಯಿಂಟ್ ನಂಬರ್ 4 ಅದನ್ನ ಅಗೆಯುವಂತಹ ಕಾರ್ಯಾಚರಣೆಗೆ ಮುಂದಾಗಲಾಗ್ತಾ ಇದೆ. ಬಟ್ ಸದ್ಯಕ್ಕೆ ಸಿಗ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್, 2 ಐಡಿ ಕಾರ್ಡ್ಗಳು ಪಾಯಿಂಟ್ ನಂಬರ್ 1ರಲ್ಲಿ ನಿನ್ನೆ ನಡೆಸಿದಂತಹ ಕಾರ್ಯಾಚರಣೆಯ ಆ ಒಂದು ಜಾಗದಲ್ಲಿ 2 ಐಡಿ ಕಾರ್ಡ್ಗಳು ಲಭ್ಯ ಆಗಿದೆ, ಸಿಕ್ಕಿದೆ ಅನ್ನುವಂಥದ್ದು. ಬಟ್ ಇದು ಯಾರದ್ದು, ಏನು ಎತ್ತ ಅನ್ನುವಂತಹ ಮಾಹಿತಿಗಳು ಸಹಜವಾಗಿ ಗೊತ್ತಾಗುತ್ತೆ. ಆ ಒಂದು ಡೆಬಿಟ್ ಕಾರ್ಡ್ನ ನಂಬರ್ಸ್ಗಳನ್ನು ಸರ್ಚ್ ಮಾಡಿದರೆ ಇನ್ನಿತರೆ ಮಾಹಿತಿಗಳು ಸಿಗುತ್ತೆ, ಯಾರದ್ದು ಏನು ಎತ್ತ ಅಂತ. ಆದರೆ ಈ ಕಳೆದ 10-15 ವರ್ಷಗಳಿಂದ ಇಲ್ಲಿ ಅಪಾರ ಪ್ರಮಾಣದಲ್ಲಿ ಮಣ್ಣು ಬಂದು ನಿಂತ್ಕೊಂಡಿರುತ್ತೆ, ಪ್ರವಾಹ ಸೃಷ್ಟಿಯಾಗಿರುತ್ತೆ, ನೆರೆ ಬಂದು ಹೋಗಿರುತ್ತೆ. ಐಡಿ ಕಾರ್ಡ್ಗಳು ಎಲ್ಲಿಂದ ಅದು ಬಂದಿದ್ವಾ, ಏನು ಎತ್ತ, ಅನೇಕ ಅನುಮಾನಗಳು ಮೂಡುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಸಂಪರ್ಕದಲ್ಲಿದ್ದಾರೆ. ಕಿಶನ್, ನಿನ್ನೆಯಿಂದ ಇಲ್ಲಿವರೆಗೂ ಕೂಡ ಆಲ್ಮೋಸ್ಟ್ 1, 2, 3 3 ಸ್ಪಾಟ್ಗಳಲ್ಲೂ ಏನೂ ಸಿಕ್ಕಿರಲಿಲ್ಲ ಅನ್ನುವಂಥದ್ದಿತ್ತು. ಬಟ್ ಈಗ ಸಿಗ್ತಾ ಇರುವಂಥ ಮಾಹಿತಿ 2 ಐಡಿ ಕಾರ್ಡ್ಗಳು. ಸೊ ಇಲ್ಲಿಂದ ಈ ಒಂದು ಪ್ರಕರಣ ಒಂದಿಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಟ್ ಸದ್ಯಕ್ಕೆ ಆ ಐಡಿ ಕಾರ್ಡ್ ಯಾರದ್ದು, ಏನು ಎತ್ತ ಅನ್ನುವಂಥ ಕುತೂಹಲ ಸಹಜವಾಗಿರುತ್ತೆ. ಖಂಡಿತ ಅರುಣ್, ಈ ಬಗ್ಗೆ ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಪೊಲೀಸರು ಈ ಬಗ್ಗೆ ತನಿಖೆಯನ್ನ ಮಾಡ್ತಿದ್ದಾರೆ. ಆದ್ರೆ ಐಡಿ ಕಾರ್ಡ್ ಯಾವಾಗದ್ದು, ಯಾವಾಗ ಇಸಿಬಿಯಲ್ಲಿ ಅದು ನೇಟ್ಬಾರ್ ಆಗಿದೆ ಎಂಬುದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಆಗ್ತಾ ಇದೆ. ಈ ಬಗ್ಗೆ ತನಿಖೆಗಳು ಕೂಡ ಆಗ್ತಾ ಇರುವಂತದ್ದು. ಪಾಯಿಂಟ್ ನಂಬರ್ 1 ನಾವು ಇವಾಗಲೂ ಹೇಳಿರುವಂತೆ ಅದು ಬಹಳ ಜಲಾನಯನ ಪ್ರದೇಶ, ನೇತ್ರಾವತಿಯ ಪಕ್ಕದಲ್ಲಿ ಇರುವಂತದ್ದು ಮತ್ತು ಅಲ್ಲಿ ಸಾಕಷ್ಟು ನೀರಿನ ಹೊರತೆಗಳು, ನದಿಯ ಸಂಪರ್ಕ ಕಡಿತ ಆಗಿದೆ, ಮತ್ತೆ ಸಂಪರ್ಕಿಸುವ ಪ್ರಯತ್ನ ಪಡ್ತೀವಿ. ಐಡಿ ಕಾರ್ಡ್ಗಳು ಸಿಕ್ಕಿರುವಂಥದ್ದು ಸದ್ಯಕ್ಕೆ ಬಹಳಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಪಾಯಿಂಟ್ ನಂಬರ್ 1ರಲ್ಲಿ ಸಿಕ್ಕಿರುವಂತಹ ಐಡಿ ಕಾರ್ಡ್ಸ್ ಇದು. ಒಂದು ಪ್ಯಾನ್ ಕಾರ್ಡ್ ಲಭ್ಯ ಆಗಿದೆ, ಮತ್ತೊಂದು ಡೆಬಿಟ್ ಕಾರ್ಡ್ ಪತ್ತೆಯಾಗಿದೆ.